ರಾಜು ಇದು ಏನಾಯ್ತು ಎನ್ಕ್ವೈರಿ ಮಾಡಂತ ಹೇಳಿದ್ನಲ್ಲ ಸುತ್ತಮುತ್ತಲು ಮನೆ ಕಡೆ. ಹಾಂ ಮೇಡಮ್, ಎನ್ಕ್ವೈರಿ ಮಾಡಿದೆ. ಒಬ್ಬ ವ್ಯಕ್ತಿ ನನಗೆ ಅನುಮಾನಾಸ್ಪದವಾಗಿ ಅನಿಸ್ತು. ಅಂದರೆ ಅದು ಕಾಲೇಜ್ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಐತಿ, ಜಾಸ್ತಿ ಜನ ಓಡಾಡಿದ್ರೆ ಕನ್ಫ್ಯೂಸ್ ಆಗ್ತದೆ. ನಂಗೆ ಅದು ಅಷ್ಟೇನು ಅನಿಸ್ಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಯಾಕೋ ಒಂಥರ ಅನುಮಾನದಿಂದನೇ ಆತ ಅಡ್ಡಾಡ್ತಾ ಇದ್ದ. ರಾತ್ರಿ ಟೈಮ್ದಾಗೂ ಸ್ವಲ್ಪ ಅಡ್ಡಾಡಿದ ಅನ್ಸುತ್ತೆ. ಆಮೇಲೆ ಬೆಳಿಗ್ಗೆ ಹೊತ್ತು ಅಡ್ಡಾಡೋಣ. ನನಗೆ ಯಾಕೋ ಈ ಹಗಲಲ್ಲಿ ಈ ಟೈಮ್ ಅಡ್ಡಾಡೋದು ನನಗೆ. ಆಮೇಲೆ ನಾನು ಕೆಲವೊಂದು ಮಂದಿನ ಅಲ್ಲೇ ಕೇಳಿದ್ರಿ ಮೇಡಮ್, ಅಲ್ಲಿ ಇವನು ಹೊಸದಾಗಿ ಅಂತ ಅಲ್ಲಿ ಯಾರು ಕಾಲೇಜ್ ವಾಸ ಮಾಡೋಂಥದ್ದೇನು ಅಲ್ಲ ಅಂತ. ಹಂಗಾಗಿ ನನಗೆ ಇದು ಒಂದು ಸಸ್ಪೆಕ್ಟೆಡ್ ಒಬ್ಬ ವ್ಯಕ್ತಿ ಅಂದರೆ. ಹೌದಾ? ಹಾಗಿದ್ರೆ ಅವನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕಾಗಿತ್ತಲ್ಲ, ಎಲ್ಲಿದ್ದಾನ, ಯಾವ ಊರು, ಅಥವಾ ಯಾವ ಇರೋದ್ ಜಾಗ, ಏನಾದರೂ ಸ್ವಲ್ಪ. ಹಾಂ ಮೇಡಮ್, ಎನ್ಕ್ವೈರಿ ಮಾಡೀನಿ. ಅವನದು ಪ್ಲೇಸನ್ನು ಸ್ವಲ್ಪ ಗೊತ್ತಾಗೈತಿ. ಅದು ಆ್ಯಕ್ಚುಲಿ ಅವನು ಬೇರೆ ಊರು, ಹಳ್ಳಿ ಊರಾಗಿಂತ ಇಲ್ಲಿ ದುಡಿಯಕ್ಕೆ ಬರ್ತಾನಂತ. ಅವನು ಒಂದು ಅಂಗಡಿ ಒಳಗೆ ದಿನ ರಾತ್ರಿ ಒಂದು ಅಂಗಡಿ ಐತಿ, ಅಲ್ಲೆಲ್ಲ ಒಂದು ಸ್ವಲ್ಪ ಫ್ರೆಂಡ್ಸ್ ಅದಾರಂತ. ಅದಕ್ಕೆ ಅಲ್ಲೊಂದು ಸ್ವಲ್ಪ ಚಾಪಾ ಕುಡಿಯೋದು, ಕುಂದ್ರೋದು, ಮಾತಾಡೋದು ಮಾಡ್ತಾನೆ. ಆಮೇಲೆ ರಾತ್ರಿ ಬಸ್ಸಿಗೆ ಅವ್ರ ಊರಿಗೆ ಹೋಗ್ತಾನಂತ ಮೇಡಮ್. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಅವನು ಇರೋ ಪ್ಲೇಸ್ ಕಡೆ ಹೋಗಿ ಅದು ಯಾರು ಕಾಂಟ್ಯಾಕ್ಟ್ ಇದಾರ, ಫ್ರೆಂಡ್ಸ್ ಯಾರದಾರ, ಸ್ವಲ್ಪ ನಾವು ಡೀಟೇಲ್ ತಿಳ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗ್ಬೋದಲ್ಲ. ನೋಡ್ರಿ ಹೆಂಗಿದ್ರ ಹೋಗೋಣ. ಸರ್, ಹರೀಶ್ ಸರ್. ಹಾಂ ಮೇಡಮ್. ಸರ್, ನಾನು ನಿನ್ನೆ DNA ಟೆಸ್ಟ್ಗೆ ಅಂತ ಹೇಳಿದ್ದೆ, ಎಲ್ಲ ಮನೆಯವ್ರ ಶಾಂಪಲ್ ತೊಗೊಂಬಂದಿತ್ತಲ್ಲ, ಟೆಸ್ಟ್ ಮಾಡಿದ್ರಾ? ಹಾಂ ಮೇಡಮ್, ಅದೇ ಟೆಸ್ಟ್ ಮಾಡಿದೆ. ಏನು ಕೂದಲು ಸಿಕ್ಕಿತ್ತಲ್ಲ ಅದರೊಳಗೆ ಇಲ್ಲಿ ಇರ್ತಕ್ಕಂಥವ್ರು ಯಾವುದೂ ಬೆಡ್ ಮ್ಯಾಚಿಂಗ್ ಆಗಲಿಲ್ಲ. ಅದು ಬೇರೆನೇ ಅನ್ಸುತ್ತೆ. ಬಹುಶಃ ಅದು ಆ ಸಸ್ಪೆಕ್ಟೆಡ್ ಕಳ್ಳ ಅದೇನು ಕಳು ಮಾಡ್ಕೊಂಡು ಹೋಗಿ ಬಂದಿದ್ದಲ್ಲ ಅದಂದೇ ಇರ್ಬೋದು ಅನ್ಸುತ್ತೆ. ಅದು ಇದು ಯಾವುದೂ ಇವ್ರ ಮನೆಯವ್ರದ್ದು ಇನ್ನೂ ಅಲ್ಲ. ಓ ಹೌದಾ, ಸರಿ. ಇದೇನಿದೆ, ಆಮೇಲೆ ಅದು ಆಂಟಿಡೋಸ್ ರೆಡಿ ಮಾಡಂತ ಇದನ್ನೆಲ್ಲ ಮಾಡಿದ್ರಾ? ಹಾಂ ಮೇಡಮ್, ಅದನ್ನೇ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡಿವಿ. ನಾನು ನನ್ನೆಲ್ಲ ಜೂನಿಯರ್ಸ್ ಅದೆಲ್ಲ ಸ್ವಲ್ಪ ಮಾಡ್ತಾ ಇದ್ದೀನಿ. ಆದಷ್ಟು ಇವತ್ತು ರಿಸಲ್ಟ್ ಬರುತ್ತೆ ಏನಂತ, ಇವತ್ತು ರೀ ಮಾಡ್ತೀನಿ ತಗೋರಿ. ಸರಿ, ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ಕಿಸ್ ಮೇಲೆ ಮೇಡಮ್. ಹಾಂ, ಇದೇ ಎನ್ಕ್ವೈರಿ ಸ್ವಲ್ಪ ಸ್ವಲ್ಪ ಹೋಗಿ ಬರ್ತೀವಿ ಹೊರಗೆ. ರಾಜು, ಯಾರಿದ್ರಾಗ? ಮೇಡಮ್, ಎಲ್ಲೋ ಕಲರ್ ಶರ್ಟ್ ಹಾಕೋಣಲ್ಲ ಅವನೇ. ಸರಿ. ಅಯ್ಯೋ, ಏನೇ ಮಾಡೋದು ಇವಾಗ? ನಾವು ಏನೇ ಅನ್ಕೊಂಬಂದ್ವಿ, ಏನೇನೋ ಮಾಡ್ಬೇಕಂದ್ವಿ, ಇವಾಗ ಹಿಂಗಾಗ್ಬಿಡ್ತಲ್ಲ. ಯಾರು ನಮಗೆ ಹೆಲ್ಪ್ ಮಾಡೋರು ಇಲ್ಲಲ್ಲ. ಅಮ್ಮಾರ, ನನಗೇನು ಗೊತ್ತ್ರಿ, ನಾವು ಅಪ್ಪ ನಮ್ಮವ್ವ ಹಿಂಗ ಮಮ್ಮಿ ನಮ್ಮ ಮಕ್ಳಿಗೆ ಹೇಳಾರ್ದಂಗೆ ಊರಿಗೆ ಹೋಗ್ತಾರ ಅಂತ ಹೇಳ್ರಿ. ಅದು ನಾವು ಫೋನ್ ಹಚ್ಚಿ ಬರಲಿಲ್ಲ ನೋಡ್ರಿ, ಹಂಗೆ ಬಂದ್ಬಿಟ್ವಲ್ಲ. ನಮ್ಮ ಅಪ್ಪ ನಮ್ಮವ್ವ ಎಲ್ಲಿ ಹೋಗ್ಯಾರ ಏನ, ಎಲ್ಲಿ ನಮ್ಮ ಸಂಬಂಧಿಕರ ಮನೆಗೆ ಹೋಗ್ಯಾವ ಏನ, ಕಿಲಿ ಬಡ್ಕೊಂಡು ಏನು ಮಾಡ್ಬೇಕ್ರಿ? ತಪ್ಪಾತ್ರಿ ಅಮ್ಮಾರ ಅಪ್ಪರ. ಏ ದೋಸ್ತ, ಪಾಪ ಯಾರ ಏನ ಊರಿಗೆ ಹೋಗ್ಬೇಕ ಬಸ್ ತಪ್ಪ ಏನೇನೋ ಮಾತಾಡಕತ್ತಾರ, ಕೇಳೋದು ಬರ್ತಂತೇಳಿ. ಏ ಮಾರಾಯ, ನಾ ಕೇಳ್ತ ನೋಯಪ್ಪ, ನಂದು ಬಸ್ ಬರುತ್ತೆ, ಊರಿಗೆ ಹೋಗ್ಬೇಕು, ಒಂಚೂರು ಚಾ ಮಾಡ್ಕೊಡು. ಬಸ್ ಬರೋಷ್ಟೊತ್ತಿ ಒಟ್ಟು ಚಾ ಕೊಡ್ತೀನಿ. ನಿನ್ ಕೈನ್ ಚಾ ಕುಡಿಬೇಕು, ನನಗೆ ಭಾಳ ಇಷ್ಟ. ಒಟ್ಟು ಚಾ ಮಾಡು. ಅಷ್ಟೊತ್ತಿ ನಾ ಏನಂತ ಕೇಳ್ತಂತೋ. ಏನೋ ಬಸ್ ಗೀಸ್ ತಪ್ಪಿಸ್ಕೊಂಡಿರ್ತಾವ ಕೇಳ್ತೀನಿ. ಏನ್ರಿ ಅಕ್ಕರ, ಏನಾಗೈತ್ರಿ? ನೀವು ಅಲ್ಲ ಪಾಪ, ನಮ್ಮ ಸಹಾಯ ಮಾಡಕ್ ಬಂದ್ರಿ ಅನ್ಸತ್ತಲ್ಲ. ನೀವು ಯಾರಂತ ಗೊತ್ತಾಗಲಿಲ್ಲ. ನಾನನ್ರಿ, ನಾನು ನಿಂಗಪ್ರಿ. ಇಲ್ಲೇ ಕೂಲಿ ಕೆಲ್ಸಕ್ಕೆ ಬರ್ತೀವ್ರಿ. ನಮ್ದು ಇದ ಬಾಜು ಊರು ಹಳ್ಳಿ ಐತ್ರಿ. ಬಸ್ಸಿಗೆ ಕಾಯಕತ್ತಿದ್ರಿ, ರಾತ್ರಿ ಬಸ್ಸಿಗೆ ನಾವು ಊರಿಗೆ ಹೋಗಾದ್ರೆ ಪಾಪ ಏನ ಪಿಚಾಡಕತ್ತಿದ್ದಲ್ಲ, ಅದಕ್ಕೆ ಕೇಳೋಣ ಅಂತ ನಿಂತೆ. ಹೌದ್ರಿ? ಚಲೋ ಆಗ್ಬಿಡ್ರಿ. ನಮ್ಗೆ ಒಂದು ಹೊಲಗಳ ಮೇಲೆ ರಿಸರ್ಚ್ ಮಾಡಕ್ಕೆ ಹೇಳ್ಯಾರಿ ನಮ್ಮ ಸಾಹೇಬ್ರು. ನಾನು ಹೊಲದಾಗ ಇದ್ರ ಮ್ಯಾಗ ಹೆಂಗೆ ಬೆಳಿ ಬರುತ್ತಾ ಏನಂತ ಕೆಲಸ ಮಾಡತ್ರೆ. ನಮ್ಗೆ ಒಂದು ಹಳ್ಳಿ ಊರಾಗ ಹೊಲಗಳು ನೋಡ್ಬೇಕ್ರಿ. ಒಂದು ದಿವಸ ಅಲ್ಲಿದ್ದು, ಈಗ ರಾತ್ರಿ ಹೋಗಿ ಅಲ್ಲಿದ್ದು ಮರುದಿವಸ ಎಲ್ಲ ಹೊಲದ ಎನ್ಕ್ವೈರಿ ಮಾಡ್ಕೊಂಡು ನಾಳೆ ಎಷ್ಟೊತ್ತಿದ್ರು ಸಾಯಂಕಾಲ ಇಲ್ಲ ನಾಡ್ದು ಬೆಳಿಗ್ಗೆ ರಿಪೋರ್ಟ್ ಕೊಡ್ಬೇಕ್ರಿ. ಇವರು ನಮ್ಮ ಮನೆ ಕೆಲ್ಸಕ್ಕೆ ರೀ ಅದಾವಲ್ಲಿ ಹೆಣ್ಮಗಳು. ಅದಕ್ಕೆ ಈಗ ನಮ್ದು ಐತೆ ಬರ್ರಿ ಅಪ್ಪರ ಹೊಲ ಅಂತಂದು ಬಂದ್ರಿ. ಈಗ ನೋಡಿದ್ರೆ ಅವ್ರ ಮನೆಯಾಗ ಅವ್ರ ಅಪ್ಪ ಅವ್ರವ್ವ ಅವರೆಲ್ಲ ಊರಿಗೆ ಅಂತ ಗೊತ್ತಾತ್ರೆ. ಮತ್ತೆ ಈಗ ಹೆಂಗೆ ಮಾಡೋದು ಅಂತಂದು ಎಲ್ಲಿ ಹೋಗ್ಬೇಕು? ನಮ್ಗಾರ ಹಳ್ಳಿ ಊರಾಗ ಯಾರು ಪರಿಚಯ ಇಲ್ಲ, ಏನಿಲ್ಲ. ಏನು ಮಾಡ್ಬೇಕು? ಬೇಕ್ರಿ ಯಾರು ನಂಗೆ ಒಟ್ಟು ಹೆಲ್ಪ್ ಮಾಡಿ ಹೊಲ್ದಂದು ಸಹಾಯ ಮಾಡಿದ್ರೆ ಒಟ್ಟು ರೊಕ್ಕ ಕೊಡ್ತೀವಿ. ನಾವೇನು ಹಂಗೆ ಅವ್ರ ಮನೆ ಬುಕ್ ಇರಂಗಿಲ್ಲ. ಅವತ್ತು ಏನಾರು ಅವರಿಗೆ ನಾನು ಸಹಾಯ ಮಾಡಿದವ್ರಿಗೆ ರೊಕ್ಕ ಕೊಡ್ಬೇಕು. ಆದ್ರೆ ಯಾರು ಮಾಡೋರಿಲ್ಲ ಅಲ್ರಿ, ಏನು ಮಾಡೋಣ ಹೇಳ್ರಿ? ತಡ್ರಿ ಒಂದು ನಿಮಿಷ. ದೋಸ್ತ, ಅವ್ರೇನೋ ಹೊಲದ ಮೇಲೆ ಅದೇನೋ ಮಾಡ್ತಾರಂತೆ. ಅವ್ರಿಗೆ ಪಾಪ ಹಳ್ಳಿ ಊರು ಯಾರು ಗೊತ್ತಿಲ್ಲ. ಸಿಟಿ ನಾವು ಹಳ್ಳಿ ಏನು ಗೊತ್ತಿರುತ್ತೆ, ಯಾರ ಮನೆಯಾಗ ಹೆಂಗಿರ್ಬೇಕು ಎಲ್ಲಿರ್ಬೇಕು ಅಂತ ಗೊತ್ತಾಗಲ್ಲ ಅವಕ್ಕೆ. ಮತ್ತೆ ಇದ್ರೆ ಏನೋ ರೊಕ್ಕ ಪಕ್ಕ ಕೊಡ್ತಾರಂತೆ. ನಮ್ಮದು ಹಳ್ಳಿ ಊರಲ್ಲ, ಹೊಲನೂ ಅಂತ ನಮ್ಮದು. ಹೋಗಿ ಒಂದು ದಿವಸ ರೊಕ್ಕನ ಕೊಡ್ತಾರೆ. ಮತ್ತೆ ಹೆಂಗೆ ಕರ್ಕೊಂಡು ಹೋಗ್ಲಿ ಅಂತ ನನಗೆ ಯಾಕೆ ನಿನ್ನ ಒಂದು ಮಾತು ಕೇಳ್ಬೇಕು ಅನಿಸುತ್ತೆ. ಮತ್ತೆ ಹೆಂಗೆ ಚಲೋ ಅನಿಸುತ್ತೆ ನಾವು ಕರ್ಕೊಂಡು ಹೋದ್ರೆ? ದೋಸ್ತ, ಅಯ್ಯೋ ಅಲ್ಲ, ನಿಮ್ಮ ಮನೆಗೆ ಏನು ಯಾರೇನು ಹೆಣ್ಣಿಲ್ಲ ಮಕ್ಕಳೆಲ್ಲ ಯಾರು ಏಂತಿ ಬಿಟ್ಟು ಯಾವಾಗ ಊರಿಗೆ ಬಿಟ್ಟು ನೀನು ಒಬ್ಬತ್ತ ಗುಂಡ್ರುಗಳು ಇರೋದು ಹೆಂಗಿದ್ರು ಹೋಗಿ ಕರ್ಕೊಂಡು ಹೋಗಿ ಒಂದು ದಿವಸ ಇರ್ತಾರ, ರೊಕ್ಕ ಬರುತ್ತೆ ಕೈಯಾಗ. ಯಾಕೆ ಸುಮ್ಮನೆ ಇದು ಮಾಡ್ತೀವಿ ಬುಕ್ಷಿಟ್ಟೆ? ಹೋಗು ಕರ್ಕೊಂಡು ಹೋಗಿ ಚಲೋ ಆಯ್ತು. ಹಾಂ, ನೀ ಹೇಳಕ್ ಬರಬ್ಬರಿ ಐತೆ, ಹೇಳಿಬಿಡ್ತೀನಿ ತಡಿ. ಅಕ್ಕರ, ನಮ್ದು ಹಳ್ಳಿ ಊರಾರಿ. ಈಗ ರಾತ್ರಿ ಬಸ್ಸಿಗೆ ಹೊಂಟಿದ್ರಿ, ನೀವು ಬೇಕಿರ್ ಬರಂಗೈತೆ. ಈಗ ನಮ್ಮ ಜೊತೆಗೆ ರಾತ್ರಿ ಬಸ್ಸಿಗೆ ಬಂದ್ರೆ ನಮ್ದು ಹೊಲ ಐತೆ, ಬಾಳೆನಿಲ್ರಿ, 1 ಎಕರೆ ಐತೆ. ಮತ್ತೆ ನಮ್ದು ಬಾಳೆನಿಲ್ಲ. ಬೇಕಿದ್ರೆ ನಮ್ಮ ಆಜು ಬಾಜು ಯಾರು ಪರಿಚಯದವರು ಹೊಲಗಳು ನೋಡಕ್ಕೆ ಬೇಕಿದ್ರೆ ನಾ ಹೇಳ್ತೀನಿ ರೀ. ನಮ್ಮ ಊರಾಗ ಎಲ್ಲ ಅಣ್ತಮ್ಗಳು ಇದ್ದಂಗೆ ಯಾರು ಏನು ಬೇಡ ಅನ್ನಲ್ಲ. ತೋರಿಸ್ತೀನಿ ರೀ ನಮ್ಮ ಹೊಲ ಮನೆಗಳು ಎಲ್ಲ ಓದವು. ಬೇಕ್ರಿ ಏನೇನು ಮಾಡ್ತೀನಿ ಅಂತೆಲ್ಲ ಮಾಡ್ಕೋರಿ. ನಮ್ಮ ಮನೆಗೆ ಇರ್ರಿ ಅಂತ ಬರ್ರಿ. ನಮ್ಮ ಮನೆಗೆ ಏನು ಯಾರು ಇಲ್ರಿ. ನಾನು ಹೆಂಡ್ತಿನೂ ಇಲ್ರಿ. ನಾನು ಹೆಂಡ್ತಿ ಯಾಕೆ ನನ್ನ ಕೂಡ ಜಗಾಡಿ ತವ್ರು ನೀವು ಹೇಳ್ರೆ, ಹಂಗಾಗಿ ಯಾರು ಇಲ್ಲ ತಗೋರಿ. ಓ ಹೌದಾ? ಹಾಂ, ಹಂಗಿದ್ರೆ ಚಲೋ ಆತ್ರಿ. ನಿಮ್ಗೆ ನಾವು ಹಂಗೆ ಟೂಶೀಟ್ ಎಲ್ಲ ತೋರಿ, ಅದಕ್ಕೆ ಏನು ಬಾವತ್ತು ಇದೆಲ್ಲ ನಿಮ್ಗೆ ಕೊಡ್ತೀವಿ ರೀ ನಾವು. ಆತ್ರಿ, ಬರ್ರಿ. ಹಂಗಿದ್ರೆ ಹೋಗನ್, ಬಸ್ ಬರತ್ರಿ ಈಗ, ಹೋಗನ್ ತಗೋರಿ. ಬರ್ರಿ, ಇದ ನೋಡ್ರಿ ನಮ್ಮ ಮನಿ. ಬರ್ರಿ ಒಳ ಬರ್ರಿ. ಓ ಇದಾ? ಸರಿ ರೀ, ಇದು ನಿಮ್ಗೆ ಓಕೆ ಅನ್ರಿ? ಇಲ್ಲೇ ಮನಿ ಮತ್ತೆ ಇಲ್ಲೇ ಹೊಲಗಳೆಲ್ಲ ಸಮೀಪ ಅದಾವ ನೋಡ್ರಿ, ಎಲ್ಲ ಇದು ಮಾಡಕ್ಕೆ ಬರ್ತೈತಿ. ನಿಮ್ಗೆ ಇಷ್ಟ ಆಗ್ತಿಲ್ರಿ ಮತ್ತೆ?
ಹಾ ನನಗೆ ಇಷ್ಟ ಆತ. ಅಲ್ಲ ನಿನಗೆ ಅಡ್ಜಸ್ಟ್ ಆಗತ್ತಿಲ್ಲ ಮತ್ತ. ಅಲ್ಲ ನೀನ ರಾಣಿ ಇದ್ದಂಗ ನಿನಗ ಇಲ್ಲೆಲ್ಲ ಹೆಂಗ ಏನ ಅಂತ. ಅಯ್ಯ ನೀವಿದ್ದಲ್ಲಿ ನಾನು ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಬಿಡ್ರಿ, ನಿಮ್ಗಿಂತ ಹೆಚ್ಚಿಂದ ಐತೇನ್ರಿ. ಹ್ಞೂ ಅಪ್ಪರ ಅವರ ನಾನು ಎಲ್ಲಿದ್ರಿ ಕೆಲಸ ಮಾಡಕ್ಕಿಲ್ರಿ, ನಿಮಗೆ ಎಲ್ಲ ಅದೇನ ಮಾಡ್ಕೊಂಬರ್ತಿಲ್ಲ ಮಾಡ್ಕೊಂಬರಿ, ಅಟತ್ತಿ ನಾನು ಅಡಿಗೆ ಎಲ್ಲ ಮಾಡಿಟ್ಟಿರ್ತೀನಿ ರೀ. ಇವ್ರಿ ಇವೇನೇ ಇವು ಗಂಡ ಇಂತ ಎಷ್ಟು ಜೀವ ಅದಾವಲ್ಲ ಒಂದಕ್ಕೊಂದು. ಆಮೇಲೆ ಕೆಲಸದಕ್ಕಿಂತ ಕೈಯಾಗ ಹಿಡ್ಕೊಂಡ ಬಂದಾರ ನೋಡಿ ಹಿಂದೆ. ಅಡಿಗೆ ಬೇಯಿಸಿ ಮಾಡಿರ್ತಾಳ. ಬೇಯಿಸಿ ಹಾಕ್ಬಿಡು, ನನಗೇನು ಅಡಿಗೆ ಮಾಡಿರ್ತಾರ ಮಸ್ತ್ ಮಸ್ತ್ ತಿಂದಿರ್ತಿ, ರೊಕ್ಕನ ಕೈಯಾಗ ಕೊಟ್ಟಕ್ಕಾರ. ಮುಂದೇನೈತಿ ಚಲನ ಆತ್ ಸುಮ್ಮನೆ. ಅಡಿಗೆ ಪಡಿಗೆ ಮಾಡಾಕ ಸಾಮಾನ ಅದಾವ ಇಲ್ರಿ ನಿಮ್ಮ ಮನ್ಯಾಗ ಮತ್ತೆ? ಅಕ್ಕರ ಸಾಮಾನ್ಕೇನು ಅದಾವ್ರಿ, ಅದ್ರ ರೇಷನ್ ಇಲ್ರಿ, ಒಬ್ಬತ ಅಲ್ಲ ಎಲ್ಲ ತಿಂದು ಎಲ್ಲ ಬಿದ್ಕೊಂಡಿರ್ತಿದ್ನೆ. ಈಗ ಅಲ್ಲಿ ಬರೋ ಮುಂದೆ ಒಟ್ಟು ಹೋಟೆಲ್ ಹಂಗೆ ಹಿಂಗೆ ಏನೋ ತಿಂದು ಬಂದ್ಬಿಡ್ತಿದ್ನಿ. ಹಿಂಗಾಗಿ ಸಾಮಾನು ರೇಷನ್ ಇಲ್ಲ ನೋಡ್ರಿ. ಅಯ್ಯ ಅದಕ್ಕೇನು ಚಿಂತೆ ಮಾಡ್ಬೇಡ್ರಿ, ನಮ್ಮ ಮನ್ಯಾಗ ಅದಾರಲ್ಲ ಹೋಗಿ ಎಲ್ಲ ಸಂತಿ ಸಾಮಾನು ತೊಗೊಂಬರ್ತಾರ. ನಿಮಗೆ ಬೇಕಿ ಒಂದು ವಾರಕ್ಕಾಗ ತಂದಿರ್ತೀವಿ ತಗೋರಿ. ನಾವು ಸ್ವಲ್ಪ ದಿನ ಜಾಸ್ತಿ ರೀ ನಾನ್ ವೆಜ್ ಪಾನೇಜ್ ತಿಂತೀರೇನ ಪಾಪ ನೀವು? ಹೌದ್ರಿ, ತಿನ್ನದ್ರಿ. ಬಾಯ್ ಚಟ್ರಿ ನೋಡ್ರಿ ದಿನ ತಿಂದ ಬರ್ತೀನಿ. ನಂಗೆ ದಿನ ಬೇಕ್ರಿ. ಚಿಂತೆ ಮಾಡ್ಬೇಡ್ರಿ, ನಾವು ಅವ್ರೆ ಒಟ್ಟು ಗುಂಡು ಪಂಡು ಹಾಕೋತೀರನ ರಾತ್ರಿ. ಅದಿಲ್ಲ ಅಂದ್ರೆ ಹೆಂಗಾಗತ್ರಿ, ನಾವು ಅದನ್ನ ಮುಖ್ಯ ನಮಗ. ಯಾರು ತಗೋರಿ ಹೆಂಗಿದ್ರೆ ಅದನ್ನ ತರ್ತೀನಿ ಎಲ್ಲ ತರ್ತೀನಿ. ನೀವು ನಾವು ಇರೋ ತನಕ ನೀವು ಆರಾಮ್ ಇರ್ರಿ. ಪಾಪ ಮನಿ ಕೊಟ್ಟು ಆಶ್ರಯ ಕೊಟ್ರಿ, ನಿಮ್ಮನ್ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ನಾವು? ಏನ್ರಿ ಆಯ್ತು ತಗೋರಿ. ನಾವ್ ಇಲ್ಲೇ ಇರನ್ರಿ. ದೇವ್ರಿ ಯಾಕೆ ಸಿಟ್ಟಿಗೆ ಕರ್ಕೊಂಡ್ ಬಂದಿ ನಮ್ಮನ್ನ? ಇನ್ನೇನ್ರಿ ಮತ್ತ ಅಲ್ವೇ ಆ ಸಿ.ಐ.ಡಿ ಆಫೀಸರ್ ಮುಂದೆ ಏನೇನ ಹೇಳ್ಬಿಟ್ಟಿಯಲ್ಲ ನನ್ನ ಬಗ್ಗೆ. ನೀನೇನ್ ನನ್ನೇನ್ ಜೈಲ್ನಾಗ ಸಾಯೋವರೆಗೂ ಮುಚ್ಚಿ ಮುರ್ಕೊಂಡು ತಿನ್ಬೇಕಂತ ಅಲ್ಲೇ ಬಿಡ್ಬೇಕಂತ ಮಾಡಿ ಏನೋ ಮಗ ಏನೇನು ಬೇಡಾಗೆ ನಾನು ಏನು ಹೆಂಗ್ ಮಾಡಕತ್ತಿಲ್ಲ ನೀನು? ನಾನೇನ್ ಮಾಡಿಲ್ಲ ಅಲ್ವೇ ಮತ್ ನೀನ ಹೇಳಿ ಅಂತಲ್ಲ ಆಕಿ ಈಕಿನ ಮದುವೆ ಮಾಡಿಕೊಟ್ಟು ಆಸ್ತಿ ಇಲ್ಲ ನಾವೆಲ್ಲ ಅಪ್ಲೈಸ್ಕೋಬೇಕು ಅಂತ ಹೇಳಿ. ಆಮೇಲೆ ನಾನು ಆಫೀಸ್ನಾಗ ಕೆಲಸ ಮಾಡ್ಕೊಂಡು ಹಂಗ ಇದ್ದಿದ್ದು ಹೆಂಗಾರ ಇದನ್ ಮಾಡಿ ವಸ್ತು ಆಸ್ತಿ ಅಪ್ಲೈಸ್ಬೇಕು ಅಂತಂದು ನಾನು ನನ್ನ ಮಗಳು ಪ್ಲಾನ್ ಮಾಡಿವಿ ಅಂತ ಹೇಳಿ ಅಂತ ಏನ್ ಬೇ ನಾನು ಒಟ್ಟು ಸಾಯಿಸ್ಬೇಕಂತ ಮಾಡಿ ಹೋದಿಲ್ಲ ನೀನು? ಓ ಭಾಡ ನಾನಲ್ಲ ಈ ಹೆಡ್ಬಿಟ್ಟಿ ಈ ಕೇಳಂತ ಅದನ್ನ ಅವ್ರು ನನಗ ನಿಮ್ಮ ಮಗಳು ಹಿಂಗಂದಲ್ಲ ಅಂತ ಕೇಳಿದ್ರ. ಹಾ ಯವ್ವ ಈ ಎಲ್ಲ ಮತ್ತೆ ಮಾತಾಡೇ ಇಲ್ಲ ಬೇ. ನನ್ನ ಪವಿತ್ರ ಕೂಡ ಹೆಂಗಿರುತ್ತೆ ಅಂದ್ರೆ ಚಲೋ ಇರ್ತಾನೆ, ಆಕಿ ಹೆಂಗಿರ್ತಾ ಅಂದ್ರೆ ಆಕಿ ನಮ್ಮನ್ನ ಒಂಥರ ಭಾಳ ಪ್ರೀತಿ ಅಂತ ಮನೆಯಾಗ ನೋಡ್ಕೊಂತಿದ್ಲು, ಒಟ್ಟ ಸರದಿಲ್ಲ ಅಂತ ಹೇಳಿಲ್ಲ. ನಮ್ಮವನು ಚಲೋ ನಿಮ್ಮವ ಮತ್ತೆ ಏನು ಚಲೋ ನೋಡ್ಕೊತಿಲ್ಲ ಅಂದ್ರೆ ಮುಂದೆ ನಮ್ಮವನು ಮಗಳ ತರ ನೋಡ್ಕೊಂತಿದ್ಲು ಅಂತ ಹೇಳಿ ಇಂಥವು ಯಾವ ಮಾತನ್ನ ಮಾತಾಡೇ ಇಲ್ವೇ. ನೀನು ಮಾತಾಡಿಲ್ಲ ಈಗಿನ ನಮ್ಮನ್ನ ಬಾಯ್ಬಿಟ್ಟಿರ್ತಾಳ ಹಂಗಿದ್ರ ಸುಳ್ಳ ನಿನ್ ಮ್ಯಾಗ ಹೇಳಕತ್ತ. ಇಲ್ಲ ಕರೆ ಅಂದ್ರ ನಾನು ಏನು ಅಂದಿಲ್ಲಲ್ಲ. ನಾನು ಬರ್ಬರ್ತಾನ ಅವ್ರು ಏನಂದ್ರೆ ಗೊತ್ತನ, ಅಲ್ಲ ನಿಮ್ಮ ಮಗಳು ಎಲ್ಲ ಹೇಳಿಲ್ಲ ನನಗೆ, ನೀವು ಪವಿತ್ರಕ್ಕೆ ಭಾಳ ಕಾಟ ಕೊಡ್ತಿದ್ರಂತೆ, ಈ ಎಲ್ಲ ಆಸ್ತಿ ತೊಗೋಬೇಕಂತ ಸಂಚ್ ಮಾಡಿದ್ರಂತೆ. ಆಮೇಲೆ ನಿಮ್ಮ ಮಗಳನ್ನ ವೀರೇಶ್ ಕೊಡ್ಬೇಕಂತಂದು ಮೊದ್ಲು ಅನ್ಕೊಂಡಿದ್ರಂತ, ಆಗ್ಲಿಲ್ಲ ಅಂತ ಲವ್ ಮಾಡಿದ್ದಕ್ಕೆ ಈಗ ಅದಕ್ಕೆ ಕೊಡ್ಬೇಕಂತಂದು ಹೆಂಗಾರ ಮಾಡಿ ಮದುವೆ ಮಾಡಿ ಆಸ್ತಿ ಎಲ್ಲ ತೊಗೋಬೇಕಂತ ಪ್ಲಾನ್ ಮಾಡೀವಿ ನಮ್ಮಣ್ಣ ನಾವು ನಮ್ಮವ್ವರೆಲ್ಲ ಅಂತಂದು ಹೇಳಿದ್ಲು. ನಿಮ್ಮ ಮಗಳೆಲ್ಲ ಬಾಯ್ಬಿಟ್ಟ ಅಂತ ನಂದ್ಲು. ಯವ್ವ ನಾನು ಇವೆಲ್ಲ ಯಾವ ಒಂದೇ ಇಲ್ವೇ. ಇಲ್ಲಲ್ಲ ಈಕಿನ ಅಂದ್ಲು ನನಗ ಒಂದು ನಮ್ನಿ ಕೈಕಾಲ ನಡಗೆ ಬಿಟ್ಟು ಯವ್ವ ಆಡಿಬಿಟ್ಟು ಇದೆಲ್ಲ ಎದಕ್ ಬಾಯ್ಬಿಟ್ಟಿದ್ದಾಳೆ ಈಕಿ ಅಂತಂದು ನಾನು ಮತ್ತೆ ಇಲ್ರಿ ಸಣ್ಣ ಹುಡುಗಿ ಹಂಗೆಲ್ಲ ತಿಳಿಯಂಗಿಲ್ಲ ಸುಮ್ಮನೆ ಏನೋ ಅಂದಾಳ ಹೆದರ್ಕೊಂಡು ನಿಮ್ಮನ್ನು ನೋಡಿ ಅಂತದ್ ಯಾವ್ದು ಇಲ್ಬಿಟ್ರಿ ಅಂತ ನಾ ಹೇಳೀನಿ. ನಾನು ಏನೂ ಅಂದಿಲ್ಲಲ್ಲ. ಅಂದ್ರ ಆಕಿ ಅಂದಳ ಅಂತ ನಿನ್ನ ಮುಂದ ನೀ ಅಂದಿ ಅಂತ ನನ್ನ ಮುಂದ ನಮ್ಗ ನಮ್ ನಡುವ ಹಿಂಗ್ ಸುಳ್ಳು ಹೇಳಿ ನಮ್ ಬಾಯಿಲೆ ಬಾಯ್ ಬಿಡ್ಸಕ್ಕ. ದೇವ್ರಿ ಮೊದ್ಲ ಸಿ.ಐ.ಡಿ ಆಫೀಸರ್ ಬೇವ್ರು ಅವ್ರು ಯಾವ ತರ ಕ್ವಶನ್ ಕೇಳ್ತಾರ, ಹೆಂಗ್ ಬಾಯ್ ಬಿಡಿಸ್ತಾರ, ಹೆಂಗ್ ಅವ್ರು ಎನ್ಕ್ವೈರಿ ಮಾಡ್ತಾರ ಅಂತ ಗೊತ್ತಾಗಂಗಿಲ್ ಬೇ. ಅವರು ನಾವು ಚಾಪಿ ಕೆಳಗ್ ನುಸುಳಿದ್ರ ಅವ್ರು ರಂಗೋಲಿ ಕೆಳಗ್ ನುಸುಳ್ತಾರ. ಅವ್ರು ಎಂತೆಂತ ಕೇಸ್ ಪತ್ತೆ ಮಾಡಂತಾರು, ನಮ್ಮನ್ನ ಹೆಂಗ್ ಬಾಯ್ ಬಿಡಿಸ್ಬೇಕಂತ ಗೊತ್ತಾಗಲ್ಲ. ಅವ್ರು ಇನ್ನ ಹೆಂಗ್ ನಮ್ಮನ್ನ ಪರೀಕ್ಷೆ ಮಾಡ್ತಾರ ಗೊತ್ತಿಲ್ವಿ. ಯಾವ್ದಕ್ಕೂ ಎಲ್ಲರೂ ಹುಷಾರಾಗಿರಿ. ಇನ್ಮ್ಯಾಗ ಎಲ್ಲರದು ಒಂದೇ ಮಾತು ಒಂದೇ ಗುಟ್ಟು ಇರ್ಬೇಕು ನೋಡು. ಯಾರು ಏನು ಪೆಪೆ ಅಂತಂದು ನೀವೊಂದ್ ಮಾತಾಡೋ ನಾವೊಂದ್ ಮಾತಾಡೋ ಅಂತ ಮಾತಾಡ್ಬೇಡ್ರಿ. ಅವ್ರು ಇನ್ಮ್ಯಾಗ ಏನ್ ಕೇಳಿದ್ರು ನಮಗ್ ಗೊತ್ತಿಲ್ರಿ ಅಂತ ಒಂದ ಮಾತ್ರ ಹಿಡ್ಕೊಂಬ್ರಿ ಇನ್ಮೇಲೆ. ಅಯ್ಯೋ ದೇವ್ರೆ ಯಪ್ಪ ಯಪ್ಪ ಎಂತ ಅದಾರ ನೋಡ ಇವರು. ದೇವ್ರೆ ಅಲ್ಲ ಕರೆ ಅಂದ್ರ ಅವನಂತ ಒಪ್ಕೊಂಡ್ಬಿಟ್ಟಿದ್ರೆ ಹೆಂಗ ಹೇಳ್ಬಿಟ್ಟಾಬಿಡು ಮಗಳು ಅಂತೇಳಿ ನಾನೇನ ಇಲ್ಬಿಟ್ಟು ಸಣ್ಣಕ್ಕೆ ತಿಳಿಯಲ್ಲ ಅಂತ ಸಮಜಾಯಿಸಿ ಮಾಡಿದೆ. ಯವ್ವ ಹೆಂಗ್ ಬಾಯ್ ಬಿಡಿಸ್ಬೇಕಂತ ಮಾಡ್ತಾರ ನೋಡ ಇವರು. ಯವ್ವ ಮತ್ತೆ ಅಂದದ್ದು ಕರಿ ತಿಳಿಬೇ ಮತ್ತೆ ಯಾಕೆ ಬೇಕು ಬೇ ಸುಮ್ಮನೆ ಇನ್ಮ್ಯಾಗ ನಕಲಿ ಮಾಡಿದ್ವಿ ಅಂದಿವಿ ಅಂತ ಸುಮ್ಮನೆ ಇಟ್ಬಿಡು. ಸುಮ್ಮನೆ ಹೇಳ್ಬಿಟ್ಟು ನಕಲಿನೂ ಬೇಡ ಸುಳ್ಗಾಡ ಬೇಡ ಏನು ಬೇಡ ಏನು ಅನ್ನಕೋಬೇಡ. ಏನ ಕೇಳಿದ್ರು ನಂಗೆ ಗೊತ್ತಿಲ್ಲ ಬಿಡ್ರಿ ನಮ್ಮ ಅವ್ನು ಕೇಳ್ರಿ ನಾನು ಅಷ್ಟಿದ್ದಿಲ್ಲ ಅಂತ ಹೇಳಿ ಎಲ್ಲಾರು ಏನು ಕೇಳ್ರಿ ಏನು ಗೊತ್ತಿಲ್ಲ ಅನ್ಬೇಕಿನ ಮೇಲೆ. ಆಯ್ತು ಏನಿಲ್ಲ ಇದು ನಾನು ಯಾಕೆ ಅಂಜಿಕೆ ಬರಕತ್ತೈತಿ. ಇನ್ನ ಹೆಂಗೆ ಎನ್ಕ್ವೈರಿ ಮಾಡ್ತಾರ ಹೆಂಗ ಇದು ಮಾಡ್ತಾರನಪ್ಪ ಯಪ್ಪ. ತಡಿ ಒಂಚೂರು ಬೆಳಗ್ಗೆ ಒಂಚೂರು ಕೆಲಸ ಐತೆ, ಅವ್ರೆಲ್ಲ ಮತ್ತೆ ಬರೋಷ್ಟೊತ್ತಿಗೆ ಒಂಚೂರು ಹೋಗ್ಬರ್ತೀನಿ ತಡಿ. ಎಲ್ಲಿಲ್ಲ ಬಂದು ಹೇಳ್ತೀನಿ ತಡಿಬೇ.